ಸೊ ಇವತ್ತಿನ ತರಗತಿಯಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದಲ್ಲಿ ಪ್ರಮುಖವಾದಂತಹ ಒಂದು ಅಂಶವಾದಂತಹ ಪ್ರಪಂಚದ ಸಾಂಸ್ಕೃತಿಕ ವಲಯಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಸೊ ಏನಿದು ಸಾಂಸ್ಕೃತಿಕ ವಲಯಗಳು ಎಂಬುದಾಗಿ ನಾವು ತಿಳಿದಾಗ, ಸೊ ಇಲ್ಲಿ ಪ್ರಪಂಚದಲ್ಲಿರುವಂತಹ ಸಾಂಸ್ಕೃತಿಕ ಒಂದು ಪರಿಸರವು ಪ್ರಾಕೃತಿಕ ಪರಿಸರದ ಹಿನ್ನೆಲೆ ಹಾಗೂ ಐತಿಹಾಸಿಕ ಘಟನಾವಳಿಗಳಿಗೆ ಅನುಗುಣವಾಗಿ ಇವುಗಳು ನಿರ್ಮಿತವಾಗಿರುತ್ತವೆ. ಸೊ ಜೊತೆಗೆ ತಾಂತ್ರಿಕತೆಯು ಸಹ ಈ ಒಂದು ಸಂಸ್ಕೃತಿಯ ಒಂದು ಅತ್ಯಂತ ಪ್ರಮುಖವಾದಂತಹ ದೃಶ್ಯಾವಳಿಗಳಲ್ಲಿ ಪ್ರಮುಖವಾದದ್ದು. ಸೊ ಇಲ್ಲಿ ಮಾನವನ ಒಂದು ಧರ್ಮ, ಭಾಷೆ, ಜನಾಂಗ, ಹಾಗೆಯೇ ಈ ಸಾಮಾಜಿಕ ಆಚರಣೆಗಳು, ಸೊ ಇವೆಲ್ಲ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ಮಾನವ ಭೂಗೋಳಶಾಸ್ತ್ರದಲ್ಲಿ ಇವುಗಳು ಒಳಗೊಂಡಿರುತ್ತವೆ. ಸೊ ಇಲ್ಲಿ ಆರ್ಥಿಕ ಅಂಶಗಳಾಗಿರ್ಬೋದು, ವಸತಿಗಳಾಗಿರಬಹುದು, ಹಾಗೆಯೇ ಮೊದಲಾದ ಸಾಂಸ್ಕೃತಿಕ ಲಕ್ಷಣಗಳು ಒಂದೇ ರೀತಿಯ ಪ್ರಾಕೃತಿಕ ಪರಿಸರವನ್ನು ಇದು ಹೊಂದಿದ್ದರೂ ಸಹ ಪ್ರಾಕೃತಿಕ ಈ ವಲಯಗಳಲ್ಲಿ ಬಹುತೇಕ ಒಂದೇ ರೀತಿಯಲ್ಲಿ ಈ ಎಲ್ಲ ಲಕ್ಷಣಗಳು ಕಂಡುಬರುವುದು ನಮಗೆಲ್ಲ ತಿಳಿದು ಬರುತ್ತೆ. ಸೊ ಈ ಸಾಂಸ್ಕೃತಿಕ ಲಕ್ಷಣಗಳ ಒಂದು ಸಾಮಾನ್ಯ ಲಕ್ಷಣಗಳನ್ನು ತಿಳಿಯಲು ಪ್ರಪಂಚವನ್ನು ಕೆಲವೊಂದು ಸಾಂಸ್ಕೃತಿಕ ಕ್ಷೇತ್ರ ಅಥವಾ ವಲಯಗಳಾಗಿ ವಿಂಗಡಣೆ ಮಾಡಲಾಗುವುದು. ಸೊ ಇದರಿಂದಾಗಿ ಅಧ್ಯಯನಕ್ಕೆ ಬಹಳ ಸೂಕ್ತವಾಗುವಂತಹದ್ದು. ಸೊ ಹೀಗೆ ಪ್ರಪಂಚದ ಕೆಲವು ಒಂದು ಭಾಗಗಳ ಪ್ರಾಕೃತಿಕ, ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳಿಂದ ರೀತಿಯ ಲಕ್ಷಣಗಳನ್ನು ಕೆಲವೊಂದು ರಾಷ್ಟ್ರಗಳು ಹೊಂದಿವೆ. ಸೊ ಇವುಗಳನ್ನು ಸಾಂಸ್ಕೃತಿಕ ಕ್ಷೇತ್ರ ಅಥವಾ ಸಾಂಸ್ಕೃತಿಕ ವಲಯ ಎಂಬುದಾಗಿ ಕರೆಯಲಾಗುತ್ತೆ. ಸೊ ಇದರಲ್ಲಿ ಬ್ರೋಕ್ ಮತ್ತು ವೆಬ್ ಎಂಬುವವರು ವಿವರಿಸಿರುವಂತೆ ಸಾಂಸ್ಕೃತಿಕ ವಲಯಗಳನ್ನು ಪ್ರಮುಖವಾಗಿ ಹಲವಾರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಇದು ಪ್ರಧಾನ ಸಾಂಸ್ಕೃತಿಕ ಲಕ್ಷಣಗಳ ರಚನೆ ಹಾಗೂ ಒಗ್ಗೂಡುವಿಕೆ ಏನಿದೆಯೋ, ಸೊ ಅದರಲ್ಲಿ ಏಕತೆಯನ್ನು ಹೊಂದಿದ್ದು ಅದನ್ನು ಸಾಂಸ್ಕೃತಿಕವಾಗಿ ಇತರ ಭಾಗಗಳಿಂದ ಪ್ರತ್ಯೇಕಿಸಲಾಗಿದೆ ಎಂಬುದಾಗಿ ಇವರು ಹೇಳಿದ್ದಾರೆ. ಈ ಒಂದು ಸಾಂಸ್ಕೃತಿಕ ವಲಯಗಳನ್ನು ಕೇವಲ ಪ್ರಾಕೃತಿಕ ಅಥವಾ ಸಾಂಸ್ಕೃತಿಕ ಲಕ್ಷಣಗಳನ್ನು ಗಮನದಲ್ಲಿಟ್ಟು ಮಾತ್ರ ಪರಿಗಣಿಸಿಲ್ಲ, ಬದಲಾಗಿ ಆ ರಾಷ್ಟ್ರಗಳ ಆರ್ಥಿಕ ಅಂಶಗಳು ಮತ್ತು ರಾಜಕೀಯ ಅಂಶಗಳು ಹಾಗೂ ಕೆಲವೊಂದು ಸಂಘಟನೆಗಳನ್ನು ಕೂಡ ಗಮನಿಸುವುದು ಅತ್ಯಂತ ಪ್ರಮುಖವಾದ. ಸಾಂಸ್ಕೃತಿಕ ಪ್ರದೇಶಗಳು ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ, ಈಗ ಒಂದು ವಿಸ್ತಾರವಾದಂಥ ಒಂದು ಭೂಭಾಗವನ್ನು ಒಳಗೊಂಡಿದೆ. ಆದರೆ ಇದು ಆರಂಭದಲ್ಲಿ ಹಾಗಿರಲಿಲ್ಲ. ಕೆಲವೇ ಆಚರಣೆಗಳು ಮತ್ತು ಭಾವನೆಗಳ ಒಂದು ಮೂಲಕವಾಗಿ ಈ ಒಂದು ಸಾಂಸ್ಕೃತಿಕ ವಲಯಗಳನ್ನು ತಿಳಿಯಲಾಗಿದೆ. ಸೊ ಪರಸ್ಪರ ಸಂಸ್ಥಾನದಿಂದ ಆರಂಭಗೊಂಡಿದೆ ಅಥವಾ ಪರಸ್ಪರ ಸಂಬಂಧವನ್ನು ಹೊಂದಿದ ಒಂದು ಗುಂಪಿನ ಜನರಲ್ಲಿ ಇವುಗಳು ಮೊದಲು ಆಚರಣೆಗೆ ಬಂದವು. ನಂತರ ಈ ಆಚರಣೆಗಳು ಹಾಗೂ ಭಾವನೆಗಳು ಸುತ್ತಲಿನ ಪ್ರದೇಶದ ಇತರ ಗುಂಪುಗಳಿಂದ ಏನಾಯಿತು ಅಂದರೆ ಪ್ರಸರಣಗೊಂಡು ನಂತರ ಹರಡಿವೆ, ಅಥವಾ ಮೂಲ ಗುಂಪಿನಿಂದ ವಲಸೆ ಹೋದ ಜನರಿಂದ ಸುತ್ತಲಿನ ಪ್ರದೇಶಗಳಿಗೆ ಪ್ರಸರಣಗೊಂಡಿವೆ. ಹೀಗೆ ಸಂಸ್ಕೃತಿಯು ಆರಂಭಗೊಂಡ ಕೇಂದ್ರ ಸ್ಥಾನವನ್ನು ಸಾಂಸ್ಕೃತಿಕ ಕೇಂದ್ರ ಎಂಬುದಾಗಿಯೂ ಸಹ ಕರೆಯಲಾಗಿದೆ. ಕಾರ್ಲ್ ಸವೂರ್ ಎಂಬುವವರು ಈ ಒಂದು ಸಾಂಸ್ಕೃತಿಕ ಕೇಂದ್ರಗಳನ್ನು ಗುರುತಿಸಿ ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಅಲ್ಲಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಮೆಸೊಪೊಟೇಮಿಯಾ ಪ್ರದೇಶ, ಸಿಂಧೂ ನದಿ ಪ್ರದೇಶ, ಹಾಗೆ ಚೀನಾದ ಹ್ವಾಂಗ್ ಹೋ ನದಿ ಬಯಲು ಪ್ರದೇಶ, ಆಗ್ನೇಯ ಏಷ್ಯಾ ಪ್ರದೇಶ, ಆಫ್ರಿಕಾದ ಒಂದು ನೈಲ್ ನದಿ ಪ್ರದೇಶ, ಪಶ್ಚಿಮ ಆಫ್ರಿಕಾ ಪ್ರದೇಶ, ದಕ್ಷಿಣ ಅಮೆರಿಕಾದ ಆಂಡೀಸ್ ಪ್ರದೇಶ, ಹಾಗೆಯೇ ಮಧ್ಯ ಅಮೆರಿಕಾ ಪ್ರದೇಶ. ಸೊ ಅದರಲ್ಲೂ ಕೂಡ ಸವೂರ್ ಎಂಬುವರು ಈ ಒಂದು ಸಾಂಸ್ಕೃತಿಕ ಕೇಂದ್ರಗಳನ್ನು, ಭಾರತದ ಒಂದು ಸಾಂಸ್ಕೃತಿಕ ಕೇಂದ್ರಗಳನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಋಗ್ವೇದ, ಸೊ ಅದು ಪಂಜಾಬ್ನಲ್ಲಿ ಪ್ರಾರಂಭವಾದದ್ದು. ತದನಂತರ ವೇದಿಕ್ ಅಥವಾ ವೇದ ಕಾಲ ಅಥವಾ ವೇದ ಸಂಸ್ಕೃತಿ, ಇದು ಬಿಹಾರ್ನಲ್ಲಿ ಪ್ರಾರಂಭವಾಯಿತು. ನಂತರ ತಂಜಾವೂರು ಮತ್ತು ಅದರ ಸುತ್ತಲಿನ ಪ್ರದೇಶಗಳಲ್ಲಿ ದ್ರಾವಿಡಿಯನ್ ಸಂಸ್ಕೃತಿಯು ಹೆಚ್ಚು ಪ್ರಚಲಿತದಲ್ಲಿರುವುದನ್ನು ಇವರ ಒಂದು ಬರವಣಿಗೆಗಳಿಂದ ಅಥವಾ ಅಧ್ಯಯನ ಕ್ಷೇತ್ರಗಳಿಂದ ನಾವು ಇಲ್ಲಿ ಪ್ರಮುಖವಾಗಿ ಕಾಣಬಹುದು. ಇನ್ನು ಸಾಂಸ್ಕೃತಿಕ ಪ್ರದೇಶಗಳು, ಈ ಸಾಂಸ್ಕೃತಿಕ ಪ್ರದೇಶಗಳನ್ನು ನಾವು ಅಥವಾ ವಲಯಗಳನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಆದರೆ ಈ ಒಂದು ಸಾಂಸ್ಕೃತಿಕ ಕೇಂದ್ರಗಳ ವಿಂಗಡಣೆಯಲ್ಲಿ ಹಲವಾರು ವಿದ್ವಾಂಸರು, ಭೂಗೋಳಶಾಸ್ತ್ರಜ್ಞರು, ಇತಿಹಾಸಕಾರರು ಹಲವಾರು ತಮ್ಮ ಅಭಿಪ್ರಾಯಗಳನ್ನು ನೀಡಿ ತದನಂತರ ಅದರಲ್ಲಿ ಬ್ರೋಕ್ ಮತ್ತು ವೆಬ್ ರವರ ಒಂದು ಪ್ರಾಮುಖ್ಯತೆ, ಅವರು ನೀಡಿರುವಂತಹ ಈ ಒಂದು ವಿಂಗಡಣೆ ಅತ್ಯಂತ ಪ್ರಮುಖವಾದದ್ದು. ಸೊ ಅದರಲ್ಲೂ ಕೂಡ ಈ ಸಾಂಸ್ಕೃತಿಕ ಸಂಘಟನೆಯು ಪ್ರಪಂಚದಲ್ಲಿ ಜನಾಂಗ, ಭಾಷೆ, ಧರ್ಮ, ಅವರ ಆರ್ಥಿಕ ಚಟುವಟಿಕೆಗಳು, ಸಂಗೀತ, ಹಾಗೆಯೇ ಆಹಾರ ಪದ್ಧತಿ ಮತ್ತು ಅವರ ಒಂದು
ಬಟ್ಟೆ ಆಗಿರ್ಬೋದು, ಅಥವಾ ಅವರ ಒಂದು ಎತ್ನಿಕ್ ಅಥವಾ ಒಂದು ಸೈಂಟಿಫಿಕ್ ಅವರ ಒಂದು ಪುರಾತನ ವೃತ್ತಿಗಳಾಗಿರ್ಬೋದು, ಮತ್ತು ಕೆಲವೊಂದು ವೈಜ್ಞಾನಿಕ ರೀತಿ ವಿಧಾನಗಳಾಗಿರ್ಬೋದು. ಸೊ ಅವುಗಳನ್ನೆಲ್ಲ ಆಧರಿಸಿ ಪ್ರಪಂಚದಲ್ಲಿ ಕಂಡುಬರುವಂತಹ ಈ ಒಂದು ಸಾಂಸ್ಕೃತಿಕ ವಲಯಗಳನ್ನು 4 ಪ್ರಧಾನ ವಲಯಗಳಾಗಿ ಜೊತೆಗೆ ಮತ್ತೆ 2 ಹೊಸ ಮಧ್ಯ ಸಾಂಸ್ಕೃತಿಕ ವಲಯಗಳನ್ನಾಗಿ ವಿಂಗಡಣೆ ಮಾಡಲಾಗಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಆಕ್ಸಿಡೆಂಟಲ್ ವಲಯ, ಇಸ್ಲಾಮಿಕ್ ವಲಯ, ಭಾರತದ ವಲಯ ಅಥವಾ ಸಿಂಧು ವಲಯ ಎಂಬುದಾಗಿಯೂ ಕರಿತೇವೆ. ಹಾಗೆ ಈಸ್ಟ್ ಇಂಡಿಯನ್ ಎನ್ನುವಂತಹ ರಿಲೀಮ್, ಹಾಗೆಯೇ ಸೌತ್ ಈಸ್ಟ್ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾ ಮತ್ತು ಮಧ್ಯ ಆಫ್ರಿಕಾದ ನೀಗ್ರೋ ಅಥವಾ ನೀಗ್ರೋ ವಲಯ ಎಂಬುದಾಗಿ ಕರಿತೇವೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಕ್ಸಿಡೆಂಟಲ್ ರಿಲೀಮ್ ಎಂಬುದಾಗಿ ಕರಿತೇವೆ. ಆಕ್ಸಿಡೆಂಟಲ್ ರಿಲೀಮ್ ಎಂಬುದು 15ನೇ ಒಂದು ಶತಮಾನದಲ್ಲಿ ಇದು ಒಂದು ಪಶ್ಚಿಮ ಯುರೋಪ್ನ ಕೆಲವೊಂದು ರಾಷ್ಟ್ರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅಂದರೆ ನಂತರದ 500 ವರ್ಷಗಳಲ್ಲಿ ಏನಾಯಿತು ಅಂದರೆ ಇದರ ಒಂದು ಸಾಂಸ್ಕೃತಿಕ ಲಕ್ಷಣಗಳು ಹಾಗೂ ಇನ್ನಿತರ ಬಹುತೇಕ ಭೂವಲಯಗಳಲ್ಲಿ ಇದು ಪ್ರಸರಣಗೊಂಡು ನಂತರ ಅಲ್ಲಿ ಯುರೋಪಿನ ಒಂದು ಸಂಸ್ಕೃತಿಯ ಒಂದು ಪ್ರತಿರೂಪಗಳು ನಿರ್ಮಿತಗೊಂಡವು. ಸೊ ಇದರ ತಾಂತ್ರಿಕತೆ ಹಾಗೆ ಕೈಗಾರಿಕಾ ನಾಗರಿಕತೆಯಿಂದಾಗಿ ಆಧುನಿಕ ಅಥವಾ ಇತ್ತೀಚಿನ ಸಂಸ್ಕೃತಿಯಿಂದ ಈ ಒಂದು ವಲಯವನ್ನು ಆಕ್ಸಿಡೆಂಟಲ್ ರಿಲೀಮ್ ಅಥವಾ ಆಕ್ಸಿಡೆಂಟಲ್ ವಲಯ ಎಂಬುದಾಗಿ ಕರೆಯಲಾಗುತ್ತೆ. ಸೊ ಇದು ಸಾಮಾನ್ಯವಾಗಿ ಎಲ್ಲಿಯವರೆಗೆ ಹಂಚಿಕೆಯಾಗಿದೆ ಅಂತ ನಾವು ನೋಡೋದಾದ್ರೆ, ಯುರೋಪಿನ ನಾಗರಿಕತೆಯ ಇತರ ಭಾಗದಲ್ಲಿರುವಂತಹ ವಸತಿಗಳು, ವಸಾಹತುಗಳು, ಸಾಮ್ರಾಜ್ಯ ಹಾಗೂ ಸಾಂಸ್ಕೃತಿಕ ಪ್ರಸರಣ ರೂಪದಲ್ಲಿ ಇತರ ಭೂವಲಯಗಳಿಗೂ ಕೂಡ ಇದು ವಿಸ್ತರಿಸಲ್ಪಟ್ಟಿರುವಂತಹದ್ದು. ಸೊ ದಕ್ಷಿಣದ ಮೆಡಿಟರೇನಿಯನ್ ವಲಯವು ಉಷ್ಣ ವಲಯದಲ್ಲಿದ್ದು, ಉತ್ತರದ ಸ್ಕ್ಯಾಂಡಿನೇವಿಯಾ, ಆರ್ಟಿಕ್ ಮತ್ತು ವೃತ್ತದ ಒಳಗೆ ಇದು ಚಾಚಿಕೊಂಡಿರುವಂಥದ್ದು. ಹಾಗೆ ಪಶ್ಚಿಮದಲ್ಲಿ ಸಾಗರಿಕ ವಾಯುಗುಣ ಪೂರ್ವದ ಖಂಡಾಂತರತೆಗೆ ವಿರುದ್ಧವಾಗಿದೆ. ಸೊ ಉತ್ತರ ಸಮುದ್ರ ತೀರ ಪ್ರದೇಶ ಸಮುದ್ರ ಮಟ್ಟದಲ್ಲಿದ್ದು, ದಕ್ಷಿಣದ ಆಲ್ಪ್ಸ್ ಪರ್ವತಗಳು ಇಲ್ಲಿ ಅತ್ಯಂತ ಪ್ರಧಾನವಾಗಿರುವಂತಹದ್ದು. ಮತ್ತೆ ಯುರೋಪಿಯನ್ನರು ಇತರ ಪ್ರದೇಶಗಳಲ್ಲಿ ನೆಲೆಸಿ ಆ ಭಾಗದಲ್ಲಿ ತಮ್ಮ ಆಡಳಿತ ಮತ್ತು ವಾಣಿಜ್ಯದ ನಿರ್ವಹಣೆಯನ್ನ ನಿಯಂತ್ರಿಸಿರುವರು. ಮತ್ತೆ ಹಾಗೆಯೇ ಈ ಒಂದು ಪ್ರಬಲ ಸಾಂಸ್ಕೃತಿಕ ಭೂಭಾಗಗಳು ಬದಲಾವಣೆ ಹೊಂದಲಿಲ್ಲ. ಇದರಿಂದಾಗಿ ಈ ಒಂದು ಯುರೋಪಿನ ಸಾಂಸ್ಕೃತಿಕ ಪ್ರಭಾವದಿಂದಾಗಿ ಹಲವಾರು ಅನುಕೂಲತೆಗಳನ್ನು ನಾವಿಲ್ಲಿ ಕಾಣಬಹುದು ಅಥವಾ ಹೊಂದಲು ಸಾಧ್ಯವಾಯಿತು ಈ ಒಂದು ಯುರೋಪ್ ರಾಷ್ಟ್ರದಲ್ಲಿ. ನೆಕ್ಸ್ಟ್ ಎರಡನೆಯದಾಗಿ ಇಸ್ಲಾಮಿಕ್ ರಿಲೀಮ್ ಅಥವಾ ಇಸ್ಲಾಮಿಕ್ ಸಾಮ್ರಾಜ್ಯ ಎಂಬುದಾಗಿ ಕರೆಯಲಾಗುತ್ತೆ. ಈ ಒಂದು ಸಾಮ್ರಾಜ್ಯವನ್ನು ವಿವಿಧ ಹೆಸರುಗಳಿಂದ ಕರೆಯುವುದು ರೂಢಿಯಲ್ಲಿದೆ. ಅರಬ್ ವಲಯ, ಇಸ್ಲಾಮಿಕ್ ವಲಯ, ಸೊ ಮರುಭೂಮಿ ವಲಯ, ಹೀಗೆ ಹಲವಾರು ಹೆಸರುಗಳಿಂದ ಇದನ್ನು ಕರೆಯುವುದು ರೂಢಿಯಲ್ಲಿರುವಂತಹದ್ದು. ಸೊ ಈ ವಲಯವು ಪ್ರಪಂಚದ ಒಟ್ಟು ಮುಸ್ಲಿಮರ 50% ಭಾಗವನ್ನು ಈ ಒಂದು ಪ್ರದೇಶ ಒಂದೇ ಒಳಗೊಂಡಿರುವಂತಹದ್ದು. ಸೊ ಇಲ್ಲಿ ಇಸ್ರೇಲಿ ಇರಾನಿಯನ್ನರು ಸಹ ಈ ವಲಯದಲ್ಲಿ ಕಂಡುಬರುತ್ತಾರೆ. ಮತ್ತೆ ಈ ವಲಯದಲ್ಲಿಯೇ ಕ್ರಿಶ್ಚಿಯನ್ನರು ಸಾಕಷ್ಟು ಅಧಿಕ ಸಂಖ್ಯೆಯಲ್ಲಿ ಲೆಬನಾನ್ ರಾಷ್ಟ್ರದಲ್ಲಿ ಇರುವಂತಹದ್ದು. ಸೊ ಇದು ಬಹುಪಾಲು ಮರುಭೂಮಿಯಾಗಿದ್ದರೂ ಸಹ ಸಾಕಷ್ಟು ನೀರಿನ ಪೂರೈಕೆಯಿಂದ ಕೆಲವೊಂದು ವ್ಯವಸಾಯ ಪ್ರದೇಶಗಳಲ್ಲಿ ವ್ಯವಸಾಯ ಮಾಡಲಾಗುತ್ತೆ. ಸೊ ಈ ವಲಯವು ಬಹುಪಾಲು ಮರುಭೂಮಿ, ಅರೆ ಮರುಭೂಮಿ ವಲಯವಾಗಿದ್ದು ಅಲೆಮಾರಿ ಪಶುಸಂಗೋಪನೆಗೆ ಹೆಚ್ಚು ಹೆಸರಾಗಿದೆ. ಉತ್ತರ ಆಫ್ರಿಕಾದ ಪ್ರಪಂಚದ ಅತಿ ವಿಸ್ತಾರವಾದ ಸಹಾರಾ ಮರುಭೂಮಿಯಾಗಿದ್ದು ಜನವಸತಿಯು ಒಯಸಿಸ್ ಕೇಂದ್ರಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಹಾಗೆ ನೈಋತ್ಯ ಏಷ್ಯಾದ ಮರುಭೂಮಿಗ ಒಂದು ನಡುವೆಯೇ ಈ ಒಂದು ಮೆಸೊಪಟೋಮಿಯಾ ಹಾಗೂ ಸಹಾರಾ ಮರುಭೂಮಿ ಪರ್ವತದಲ್ಲಿ ಲಿಬಿಯಾ ಮರುಭೂಮಿ ಹಾಗೂ ನುಬಿಯನ್ ಅನ್ನುವಂಥ ಮರುಭೂಮಿಗಳ ನಡುವೆ ನೈಲ್ ನದಿ ಮೈದಾನದ ನಾಗರಿಕತೆಯ ಉಗಮ ಕೇಂದ್ರಗಳಿವೆ. ಸೊ ಈ ವಲಯವು ಪಶ್ಚಿಮದಲ್ಲಿ ಮೊರಾಕ್ಕೋದಿಂದ ಪೂರ್ವದಲ್ಲಿ ಅಫ್ಘಾನಿಸ್ತಾನದವರೆಗೂ ಕೂಡ ಹಂಚಿಕೆಯಾಗಿದ್ದು, ಇವುಗಳಲ್ಲಿ ನೈಋತ್ಯ ಏಷ್ಯಾ, ಲಿವಾಂಟ್, ಆಫ್ರಿಕಾದ ವಾಯುವ್ಯ ಭಾಗ ಮತ್ತು ನೈಋತ್ಯ ಏಷ್ಯಾದ ಅರಬ್ಬೇತರ ಜನರಿಂದ ಕೂಡಿದ ಟರ್ಕಿ, ಇಸ್ರೇಲ್ ಮತ್ತು ಇರಾನ್ನಂತಹ ಕೆಲವೊಂದು ರಾಷ್ಟ್ರಗಳು ಕಂಡುಬರುತ್ತವೆ. ಸೊ ಈ ವಲಯವು ನೈಋತ್ಯ ಏಷ್ಯಾದ ಹಲವು ತೈಲ ಸಂಪತ್ತಿನ ಶ್ರೀಮಂತ ರಾಷ್ಟ್ರಗಳನ್ನು ಕೂಡ ಒಳಗೊಂಡಿರುವಂತಹದ್ದು. ಸೊ ಇಲ್ಲಿ ಸಾಂಪ್ರದಾಯ, ರಾಜಕೀಯ ಸ್ಥಿರತೆ ಮತ್ತು ಘರ್ಷಣೆಗಳಿಗೆ ಈ ವಲಯವು ಇಂದಿಗೂ ಸಹ ಹೆಸರಾಗಿರುವಂತಹದ್ದು. ನೆಕ್ಸ್ಟ್ ಒನ್ ಭಾರತದ ಒಂದು ಸಾಂಸ್ಕೃತಿಕ ವಲಯ ಎಂಬುದಾಗಿ ಕರೆಯಲಾಗುತ್ತೆ. ಸೊ ಭಾರತವು ಒಂದು ಉಪಖಂಡ ರಾಷ್ಟ್ರ ಅಥವಾ ಉಪಖಂಡವನ್ನು ಉತ್ತರದಲ್ಲಿ ಅಗಾಧ ಹಿಮಾಲಯ ಪರ್ವತ ಸರಣಿ ಹಾಗೂ ಭೌಗೋಳಿಕವಾಗಿ ಎರಡೂ ಕಡೆ ಸಮುದ್ರದಿಂದ ಕೂಡಿದ್ದು ಏಷ್ಯಾ ಖಂಡದಿಂದ ಭೌಗೋಳಿಕವಾಗಿ ಇತರ ಭಾಗಗಳಿಂದ ಪ್ರತ್ಯೇಕತೆಯನ್ನು ಹೊಂದಿರುವಂಥ ರಾಷ್ಟ್ರವಾಗಿದೆ. ಅಷ್ಟೇ ಅಲ್ಲದೆ ಈ ವಲಯವು ಐತಿಹಾಸಿಕವಾಗಿ ವಿವಿಧ ಜನಾಂಗಗಳ, ಧರ್ಮಗಳಿಗೆ ಸೇರಿದಂಥ ವಿವಿಧ ನಾಗರಿಕತೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂತಹದ್ದು.
ಮತ್ತು ಜನರ ಒಳವಲಸೆಯನ್ನು ಪಡೆದಿದೆ. ಈ ಸಂಸ್ಕೃತಿಗಳು ಈ ವಲಯದ ಇಂದಿನ ಸಾಂಸ್ಕೃತಿಕ ವೈವಿಧ್ಯತೆ ಹಾಗೂ ವೈಶಿಷ್ಟ್ಯತೆಗಳಿಗೆ ಕಾರಣವಾಗಿರುವಂತಹದ್ದು. ಸೊ ಆರಂಭದಲ್ಲಿ ಆಫ್ರಿಕಾದ ನಿಗ್ರಿಟೋ, ನಂತರ ಪ್ರೋಟೋಆಸ್ಟ್ರಲಾಯ್ಡ್ ಜನರನ್ನು ಹೊಂದಿರುವಂತಹ ಈ ಒಂದು ಭಾರತ ಉಪಖಂಡ ಈ ವಲಯದಲ್ಲಿ, ನಂತರದ ಒಂದು ಮೆಡಿಟರೇನಿಯನ್ ವಲಯದ ದ್ರಾವಿಡರು ಮತ್ತು ಸಿಂಧೂ ಕಣಿವೆಯಲ್ಲಿ ನೆಲೆಸಿ ಅಲ್ಲಿನ ಒಂದು ನಾಗರಿಕತೆಯನ್ನು ನಿರ್ಮಿಸಿದರು. ನಂತರ ಮಧ್ಯ ಏಷ್ಯಾದ ನಾರ್ಡಿಕ್ ಜನಾಂಗದ ಆರ್ಯನ್ನರ ಗಮನಿಸಿ ಆ ಒಂದು ದ್ರಾವಿಡರನ್ನು ದಕ್ಷಿಣದ ಕಡೆಗೆ ತಳ್ಳಿದರು. ಮೊದಲೇ ಹಂಚಿಕೆಯಾಗಿದ್ದ ನೀಗ್ರಿಟೋ ಮತ್ತು ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗದ ಜನರು ಅರಣ್ಯ ಹಾಗೂ ಪರ್ವತದ ಒಂದು ಸಮೀಪ ದ್ವೀಪಗಳಿಗೆ ಹಿಂದೂಡಲ್ಪಟ್ಟವು. ಭಾರತ ಉಪಖಂಡದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಧರ್ಮ, ಸಿಖ್ ಇತ್ಯಾದಿಗಳಲ್ಲದೆ ಇಸ್ಲಾಂ ಹಾಗೂ ಕ್ರೈಸ್ತ ಧರ್ಮಗಳ ಸಂಸ್ಕೃತಿಗಳು ಕೂಡ ಮಿಲನಗೊಂಡಿರುವಂತಹದ್ದು. ಸೊ ಇದು ಪುನರ್ಜನ್ಮ ಹಾಗೂ ಕರ್ಮ ಸಿದ್ಧಾಂತಗಳನ್ನು ಆಧರಿಸುವಂತಹ ಮತ್ತೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಕೂಡ ಈ ಒಂದು ಭಾರತದ ಒಂದು ಸಂಸ್ಕೃತಿ ಇದು ಒಳಗೊಂಡಿರುವಂತಹದ್ದು. ಸೊ ಈ ವಲಯವು ಧಾರ್ಮಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳ ಜೊತೆಗೆ ಇತರ ಲಕ್ಷಣಗಳನ್ನು ಕೂಡ ಮೈಗೂಡಿಸಿಕೊಂಡಿದೆ. ಜಗತ್ತಿನ ಅತಿ ದೊಡ್ಡ ನಗರಗಳು ಕೂಡ ಇಲ್ಲಿ ಬೆಳವಣಿಗೆ ಹೊಂದಿದೆ. ಆದರೆ ಈ ವಲಯದಲ್ಲಿ ಜನಸಂಖ್ಯೆ ಪ್ರಮಾಣ ಅತ್ಯಂತ ಹೆಚ್ಚಾಗಿರುವಂತಹದ್ದು. ಹಾಗೆಯೇ ಜನಸಂಖ್ಯೆ ಬೆಳವಣಿಗೆಯು ಜೊತೆಗೆ ಬಡತನ ಮತ್ತು ಹಸಿವು ಅತ್ಯಂತ ಮತ್ತೆ ಮೂಢನಂಬಿಕೆ ಹಾಗೆ ಸಂಪ್ರದಾಯಗಳು ಸಹ ಸಂಸ್ಕೃತಿಯೊಳಗೆ ಅತ್ಯಂತ ಪ್ರಧಾನವಾಗಿ ಕಂಡುಬರುವಂತಹದ್ದು. ನೆಕ್ಸ್ಟ್ ಒನ್ ಈಸ್ಟ್ ಏಷ್ಯನ್ ಕಲ್ಚರ್ ಅಥವಾ ಪೂರ್ವ ಏಷ್ಯಾದ ವಲಯ ಎಂಬುದಾಗಿ ಕರಿತೇವೆ. ಇದು ಚೀನಿ ಸಾಂಸ್ಕೃತಿಕ ವಲಯ. ಸೊ ಚೈನಾದ ಸಂಸ್ಕೃತಿಯು ಭಾರತದ ಉಪಖಂಡದ ಒಂದು ಸಂಸ್ಕೃತಿಯೊಡನೆ ಕೆಲವೊಂದು ಸಾಮ್ಯತೆಗಳನ್ನು ಹೊಂದಿದ್ದರೂ ಸಹ ಹೆಚ್ಚು ಭಿನ್ನತೆಯಿಂದ ಕೂಡಿರುವಂಥದ್ದು. ಇದನ್ನು ಪ್ರತ್ಯೇಕವಾಗಿ ಪರಿಗಣಿಸುವುದು ತುಂಬಾ ಅಗತ್ಯವಾಗಿರುವಂಥದ್ದು. ಇದು ಪುರಾತನವಾದಂತಹ ಸಾಂಸ್ಕೃತಿಕ ಅಥವಾ ಸಾಂಸ್ಕೃತಿಕ ಸಂಕೇತ ಹಾಗೂ ಪ್ರತಿನಿಧಿಯಾಗಿರುವಂಥದ್ದು. ಇದು 10,000 ವರ್ಷಗಳಿಗಿಂತಲೂ ಕೂಡ ಹಳೆಯ ಒಂದು ಪುರಾತನ ಸಂಸ್ಕೃತಿಯ ಉಗಮ ಹಾಗೂ ದೀರ್ಘಕಾಲದಿಂದಲೂ ಕೂಡ ವಿಕಸನವನ್ನು ಹೊಂದಿದೆ. ಆದ್ದರಿಂದಾಗಿ ಇದನ್ನು ಕೂಡ ಓರಿಯೆಂಟಲ್ ವಲಯ ಎಂಬುದಾಗಿಯೂ ಕೂಡ ಕರೆಯಲಾಗಿದೆ. ಮೂಲತಃ ಹ್ವಾಂಗ್ ಹೋ ನದಿ ವಿಸ್ತರಣೆ ಏನಿದೆ ಮತ್ತು ವಿ ಹೋ ನದಿ ಕಣಿವೆಯ ಕೇಂದ್ರದಲ್ಲಿ ಆರಂಭಗೊಂಡಂತಹ ಈ ಒಂದು ಸಂಸ್ಕೃತಿಯು ಕಣಿವೆಯ ಕೇಂದ್ರಗಳಲ್ಲಿ ಆರಂಭಗೊಂಡು ಕ್ರಮೇಣ ಸುತ್ತಲಿನ ಪ್ರದೇಶಗಳಿಗೆ ವಿಸ್ತಾರಗೊಂಡು 5 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾದಂತಹ ಒಂದು ಪ್ರದೇಶವನ್ನು ಇದು ಒಳಗೊಂಡಿರುವಂತಹದ್ದು. ಸೊ ಅಂದರೆ ಈ ಒಂದು ಚೈನಾ ವಲಯದಲ್ಲಿ ಪ್ರಮುಖವಾಗಿ ಚೀನಿಯರು ತಮ್ಮನ್ನು ಹಾನ್ ಜನರು, ಅದನ್ನು ನಡುನಾಡಿನ ಜನರೆಂದು ಕರೆದುಕೊಳ್ಳುವರು. ಇವರನ್ನು ಪೌರಾತ್ಯ ಸಂಸ್ಕೃತಿ ಎಂದಲೂ ಸಹ ಕರೆಯಲಾಗಿದೆ. ನೆಕ್ಸ್ಟ್ ಅನ್ನು ಪೂರ್ವ ಅಥವಾ ಆಗ್ನೇಯ ಏಷ್ಯಾ ವಲಯ ಎಂಬುದಾಗಿ ಕರಿತೇವೆ. ಇದು ಅತಿ ಹೆಚ್ಚು ಜನವಸತಿಯಿಂದ ಕೂಡಿ ಮತ್ತೆ ಅಷ್ಟು ಲಕ್ಷಣಗಳನ್ನು ಹೊಂದಿಲ್ಲದೆ ಇರುವಂತಹ ಒಂದು ಸಾಂಸ್ಕೃತಿಕ ವಲಯವಾಗಿರುವಂತಹದ್ದು. ಸೊ ಇದು ಈ ವಲಯದ ಸಮಭಾಜಕ ವೃತ್ತದ ದ್ವೀಪ ಹಾಗೂ ಪರ್ಯಾಯ ದ್ವೀಪಗಳ ತೀರ ಒಂದು ವಲಯಗಳಲ್ಲಿ ಎಂದರೆ ಜನಸಂಖ್ಯೆಯು ಅತೀವವಾಗಿದ್ದರೆ ಪ್ರಧಾನ ಭೂರಾಶಿಯ ನದಿ ಮೈದಾನಗಳಲ್ಲಿ ಇದೇ ಬಗೆಯ ಜನಸಾಂದ್ರತೆಯನ್ನು ಕೂಡ ಕಾಣಬಹುದು. ಮಯನ್ಮಾರ್, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್, ಸಿಂಗಪೂರ್, ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್ ಈ ವಲಯಗಳು ಅಂದರೆ ಈ ಒಂದು ವಲಯಕ್ಕೆ ಸೇರಿದಂತಹ ಪ್ರಮುಖ ರಾಷ್ಟ್ರಗಳಾಗಿವೆ. ಇವುಗಳನ್ನು ಇಂಡೋ ಚೈನಾ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಸೊ ಈ ವಲಯವು ಭಾರತ ಚೈನಾಗಳ ನಡುವೆ ಚಾಚಿಕೊಂಡಿರುವುದರಿಂದ ಈ ಹೆಸರಿನಿಂದ ಕರೆಯಲಾಗುತ್ತೆ. ಸೊ ಇದು ಹಿಂದೂ ಬೌದ್ಧ ಧರ್ಮಗಳ ಸಂಪ್ರದಾಯ, ಆಚರಣೆ, ನಂಬಿಕೆಗಳು ಈ ಜನರಲ್ಲಿ ಅತ್ಯಂತ ಪ್ರಮುಖವಾಗಿವೆ ಮತ್ತು ವಾಸ್ತುಶಿಲ್ಪ, ಕಲೆ, ಸಾಮಾಜಿಕ ಒಂದು ರಚನೆಗಳಲ್ಲಿಯೂ ಕೂಡ ಹಿಂದೂ ಮತ್ತೆ ಬೌದ್ಧ ಧರ್ಮಗಳ ಒಂದು ಪ್ರಭಾವ ಅಪರಿಮಿತವಾಗಿರುವುದನ್ನು ಈ ಒಂದು ವಲಯದಲ್ಲಿ ನಾವು ಕಾಣಬಹುದಾಗಿದೆ. ಮೆಸೋ ಆಫ್ರಿಕನ್ ಕಲ್ಚರ್ ಎಂಬುದಾಗಿ ಕರಿತೇವೆ. ಅಂದರೆ ಮಧ್ಯ ಆಫ್ರಿಕಾ ಅಥವಾ ನೀಗ್ರೋ ವಲಯ ಎಂಬುದಾಗಿ ಇದನ್ನು ಕರೆಯಲಾಗುತ್ತೆ. ಸೊ ಇಲ್ಲಿ ಈ ವಲಯವನ್ನು ಜನಾಂಗೀಯತೆ ಹಾಗೂ ಹಿಂದುಳಿದ ಆರ್ಥಿಕತೆಗಳಿಂದಾಗಿ ಸಾಂಸ್ಕೃತಿಕ ವಲಯಗಳ ವಿಂಗಡಣೆಯಲ್ಲಿ ಇದನ್ನು ಪ್ರತ್ಯೇಕವಾಗಿ ಪರಿಗಣಿಸುವುದು ಅತ್ಯಂತ ಪ್ರಮುಖವಾಗಿದೆ. ಸೊ ಇದನ್ನು ಕಪ್ಪು ಜನರ ಪ್ರದೇಶ ಎಂತಲೂ ಸಹ ಕರೆಯಲಾಗುತ್ತೆ. ಅಂದರೆ ಇವರ ಭಾಷೆ, ಧರ್ಮಗಳು ಸಹ ಇತರ ವಲಯಗಳಿಗಿಂತ ಭಿನ್ನವಾಗಿವೆ. ಸಹಾರಾ ಮರುಭೂಮಿಯ ಒಂದು ದಕ್ಷಿಣದಿಂದ ಹಾಗೆಯೇ ದಕ್ಷಿಣದ ಕೇಪ್ ಪ್ರಾಂತ್ಯದವರೆಗೂ ಕೂಡ ಇವರು ಹಂಚಿಕೆಯಾಗಿದ್ದಾರೆ. ಸೊ ಆಫ್ರಿಕಾದ ಅತಿ ದೊಡ್ಡ ರಾಷ್ಟ್ರ ಸುಡಾನ್ ಏನಿದೆ, ಸೊ ಅದರ ಉತ್ತರ ಭಾಗವು ಇಸ್ಲಾಂ ವಲಯದಲ್ಲಿದ್ದರೆ ದಕ್ಷಿಣ ಭಾಗವು ನೀಗ್ರಾಡ್ ವಲಯಕ್ಕೆ ಸೇರಿದೆ. ಇದೇ ರೀತಿಯಲ್ಲಿ ಇಥಿಯೋಪಿಯಾ, ಚಾಡ್, ನೈಜರ್, ಮಾಲಿ ರಾಷ್ಟ್ರಗಳಲ್ಲಿಯೂ ಕೂಡ ಈ ಎರಡೂ ಒಂದು ವಲಯಗಳು ವಿಸ್ತರಿಸಿವೆ. ಸೊ ಆಫ್ರಿಕಾದ ನೀಗ್ರಾಡ್ ಒಂದು ಏನು ವಲಯ ಇದೆಯೋ ವಿಶಿಷ್ಟತೆಯನ್ನು ಹೊಂದಿರುವಂತಹ
ಜನಾಂಗವಾಗಿದೆ. ಸೊ ಇವರು ಆಫ್ರಿಕನ್ ಕುಟುಂಬಕ್ಕೆ ಸೇರಿದ ನೂರಾರು ಭಾಷೆಗಳು ಇಲ್ಲಿ ಅಸ್ತಿತ್ವದಲ್ಲಿರುವಂತಹದ್ದು. ಮತ್ತೆ ಈ ಭಾಷೆಗಳ ಮಿಶ್ರಣದಿಂದಲೇ ಸ್ವಾಹಿಲಿ ಅನ್ನುವಂಥ ಭಾಷೆಯು ನಿರ್ಮಿತಗೊಂಡಿದ್ದು ಇದು ಈ ವಲಯದ ಮುಖ್ಯ ಪ್ರಮುಖ ಭಾಷೆಯಾಗಿದೆ. ಈ ವಲಯದ ಒಂದು ಆರ್ಥಿಕತೆಯು ಸಹ ಸಾಂಸ್ಕೃತಿಕ ವಲಯಗಳಿಗಿಂತ ಭಿನ್ನವಾಗಿದೆ. ಈ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ಬೇಟೆಗಾರಿಕೆ, ಅರಣ್ಯ ವಸ್ತುಗಳನ್ನು ಸಂಗ್ರಹಿಸುವುದು ಅತ್ಯಂತ ಪ್ರಧಾನ ವೃತ್ತಿಯಾಗಿದೆ. ಮತ್ತು ಬುಡಕಟ್ಟು ಸಮುದಾಯಗಳು ಈಗಲೂ ಕೂಡ ಅಲ್ಲಿವೆ. ಇತ್ತೀಚಿನ ಬಹುಪಾಲು ಒಂದು ಜನರು ಪುರಾತನ ಮಾದರಿಯ ಬೇಸಾಯ ವೃತ್ತಿಯನ್ನು ಕೂಡ ರೂಢಿಸಿಕೊಂಡಿದ್ದಾರೆ. ಇಂದಿಗೂ ಕೆಲವು ಆಫ್ರಿಕಾದ ದೇಶಗಳಲ್ಲಿ ಯುರೋಪಿಯನ್ ಸಂಸ್ಕೃತಿಯ ಪ್ರಭಾವ ತುಂಬನೇ ಕಡಿಮೆ. ಪುರಾತನ ಸಾಂಪ್ರದಾಯಿಕ ಜೀವನ ಮಾದರಿಗಳೇ ಅತಿ ಹೆಚ್ಚಾಗಿ ಕಂಡುಬರುವಂತಹದ್ದು. ಮತ್ತೆ ಇಲ್ಲಿ ಗೆಡ್ಡೆ ಗೆಣಸುಗಳು, ಪುರಾತನ ಸಂಪ್ರದಾಯ ಹಾಗೂ ಮಾನವನ ಒಂದು ದೈಹಿಕ ಶ್ರಮದಿಂದಲೇ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಹಾಗೆಯೇ ಭಾರತದ ಕೆಲವೊಂದು ಸಾಂಸ್ಕೃತಿಕ ಪ್ರದೇಶಗಳನ್ನು ನಾವಿಲ್ಲಿ ಗಮನದಲ್ಲಿ ತಗೊಳ್ಳೋದಾದರೆ ಪಶ್ಚಿಮದ ಹಿಮಾಲಯನ್ ಸಂಸ್ಕೃತಿ, ಹಾಗೆಯೇ ಲಡಾಖಿ ಅಥವಾ ಬುದ್ಧಿಸ್ಟ್ ಸಂಸ್ಕೃತಿ, ಕಾಶ್ಮೀರಿ ಸಂಸ್ಕೃತಿ, ಕಿನ್ನೋರಿ ಅನ್ನುವಂಥ ಸಂಸ್ಕೃತಿ, ಈಸ್ಟ್ ಹಿಮಾಲಯನ್ ಸಂಸ್ಕೃತಿ, ಸಿಕ್ಕಿಂ, ಮತ್ತು ಗ್ರೇಟ್ ನಾಗಾ ಅನ್ನುವಂಥ ಸಂಸ್ಕೃತಿ, ಮತ್ತು ಕೆಲವೊಂದು ಬುಡಕಟ್ಟು ಸಂಸ್ಕೃತಿ, ಆರ್ಯನ ಸಂಸ್ಕೃತಿ, ಹಾಗೆ ಹಿಂದಿ ಸಂಸ್ಕೃತಿ, ವೆಸ್ಟರ್ನ್ ಹಿಂದಿ ಅಂದರೆ ಪಶ್ಚಿಮ ಹಿಂದಿ ಸಂಸ್ಕೃತಿ, ಧಾರವಾಡ ಅಥವಾ ದ್ರವಿಡಿಯನ್ ಸಂಸ್ಕೃತಿ, ಅದರಲ್ಲೂ ಕೂಡ ತಮಿಳ್, ತೆಲುಗು, ಕನ್ನಡ, ಮಲಯಾಳಂ ಹೀಗೆ ಹಲವಾರು ಕೆಲವೊಂದು ಭಾರತದ ಒಂದು ಸಂಸ್ಕೃತಿಯಲ್ಲಿ ಈ ಪ್ರಮುಖವಾದಂಥ ಸಂಸ್ಕೃತಿಗಳನ್ನು ನಾವಿಲ್ಲಿ ಕಾಣಬಹುದು.